ವಿಷಯ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ಲ, ದೊಡ್ಡ ದೊಡ್ಡ ಮಾತಾಡ್ತಾನೆ. ಇಷ್ಟು ದಿನ ಇವನ್ನ ಸುಮ್ಮನೆ ಬಿಟ್ಟಿದ್ದೆ ತಪ್ಪಾಯ್ತು. ಇನ್ನು ಮುಂದೆ ಸರಿಯಾದ ಪಾಠಗಳನ್ನ ಕಲಿಸ್ತಾ ಹೋಗ್ತೀನಿ. ನನ್ನ ವಿಷಯ ಹೆಸರು ಕೇಳಿದ್ರೆ 3 ದಿನ ನಿದ್ದೆ ಮಾಡಲ್ಲ ಅವನು. ಅಂಥವನು ನನ್ನ ವಿಷಯನ ಹಿಡ್ದಿಟ್ಕೊಂಡು ನಮ್ಮ ಹತ್ರನೇ ಆಟಗಳನ್ನ ಆಡ್ತಾನೆ. ಏನೇ ಆಗಲಿ ರಾಧಿಕಾ, ಈ ಸಮಯದಲ್ಲಿ ಅವನನ್ನ ಎದುರಾಕೊಳ್ಳೋದು ಬೇಡ ಅನ್ನಿಸ್ತಿದೆ ನನಗೆ. ವಿಶ್ವ ಅವನ ಹತ್ರ ಇದ್ದಾರಾ ಇಲ್ವಾ ಅನ್ನೋದು ಮೊದಲು ಕಂಡುಹಿಡಿಯೋಣ, ಆಮೇಲೆ ಅವನಿಗೆ ಸರಿಯಾಗಿ ಗ್ರಹಚಾರ ಬಿಡಿಸೋಣ. ಈ ಮೇಲೆ ಕೃಷ್ಣನ ನಾವೆಲ್ಲರೂ ಹುಷಾರಾಗಿ ನೋಡ್ಕೊಳ್ಳೋಣ. ಇಲ್ಲ ಜಾನಕಿ, ಈಗಾಗಲೇ ಒಂದ್ಸಲ ಅವನು ಕೃಷ್ಣನ ಕಿಡ್ನಾಪ್ ಮಾಡಿದ್ದ. ಏನು ಕಿಡ್ನಾಪ್ ಮಾಡಿದ್ನಾ? ಏನು ಹೇಳ್ತಿದೀಯ ನೀನು? ಹೌದು, ಶೀಲಂ ಹತ್ರ ಇದ್ದ ಕೃಷ್ಣನ ಕಳ್ಳಂತರ ಕಿಡ್ನಾಪ್ ಮಾಡಿದ್ದ. ನನ್ನ ಮಗನ ಮುಂದೆ ಇಟ್ಕೊಂಡು ನನ್ನ ಈ ಮನೆಯಿಂದ ಆಚೆ ಕಳಿಸೋ ಪ್ಲಾನ್ ಆಗಿತ್ತು ಒಂದು. ಆದರೆ ಶೀಲಂ ಹೇಗೋ ಮಾಡಿ ಮನೆಗೆ ವಾಪಸ್ ಕರ್ಕೊಂಡ್ಬಂದ. ಇಷ್ಟಕ್ಕೂ ಪ್ರತಿ ಸಲ ಅವ್ನು ನನ್ನ ವಿರುದ್ಧವಾಗಿ ನಿಂತರು ಅವ್ನು ಒಂದ್ಸಲನೂ ಗೆದ್ದಿಲ್ಲ. ಪ್ರತಿ ಸಲ ಸೋಲೋದೇ ಆಗೋಯ್ತು. ಆ ದೇವ್ರು ಯಾಕಾದ್ರೂ ಅವನಿಗೆ ಇನ್ನೂ ಸಾವು ಕೊಟ್ಟಿಲ್ಲ ಅನ್ಕೋತೀನಿ. ಅವ್ನಿಗೆ ಯಾಕೆ ನಿನ್ನ ಮೇಲೆ ಅಷ್ಟೊಂದು ಕೋಪ? ಕೇವಲ ನಿನ್ನ ಮಗು ಧರ್ಮಾಧಿಕಾರಿ ಆಗ್ತಿದ್ದಾನೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವನ ದ್ವೇಷ ಸಾಧಿಸೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ನಾನು ಇಲ್ಲಿಗೆ ಬಂದಾಗಿಂದನೂ ನೋಡ್ತಾನೆ ಇದ್ದೀನಿ, ನಿನ್ನ ಮೇಲೆ ದ್ವೇಷ ಕಾರ್ತಾನೆ ಇದ್ದಾನೆ ಅವನು. ನೀನು ಮೊದಲೇ ಪರಿಚಯ ಅನ್ನೋ ಕಾರಣ ಅಲ್ಲ, ನಿನ್ನನ್ನು ಈ ಮನೆಯಿಂದ ಹೊರಗಡೆ ಹಾಕೋದಕ್ಕೆ ಬೇರೆ ಯಾವುದೋ ಬಲವಾದ ಕಾರಣ ಇದ್ದೇ ಇದೆ. ಇಲ್ಲದೆ ಇರೋದಕ್ಕೆ ಸಾಧ್ಯನೇ ಇಲ್ಲ ರಾಧಿಕಾ. ಪ್ರತಿ ಸಲ ನನ್ನ ಜೊತೆ ಮಾತಾಡುವಾಗ್ಲೂ ನಿನ್ನನ್ನು ಮನೆಯಿಂದ ಹೊರಗಡೆ ಹಾಕೋ ಮಾತೇ ಆಡ್ತಿದ್ದ. ವಿಷಯ ಆಗಲಿ, ಕೃಷ್ಣನ್ ವಿಷಯ ಆಗಲಿ, ಅಥವಾ ಧರ್ಮಾಧಿಕಾರಿ ವಿಷಯ ಆಗಲಿ ಅಲ್ಲ, ಇದಕ್ಕಿಂತ ಯಾವುದೋ ಒಂದು ದೊಡ್ಡ ಗುಟ್ಟೆ ಇದೆ. ನೀನು ಅದನ್ನು ನನ್ನಿಂದ ಮುಚ್ಚಿಡ್ತಿದ್ಯಾ? ಅದೇನು ಅಂತ ಹೇಳು. ಶಾಂತನು ಬಂದ. ನೀನು ಬಂದು ಮಾತಾಡಿದ ಮಾತು ನನಗೆ ತುಂಬ ಇಷ್ಟ ಆಯಿತು. ಚಾಲೆಂಜ್ ತಗೊಳ್ಳೋದು ಅಂದರೆ ನನಗೂ ತುಂಬ ಇಷ್ಟ. ಹೌದಾ? ತಗೊಂಡಿರೋ ಎಲ್ಲ ಚಾಲೆಂಜ್ಗಳಲ್ಲೂ ಮಣ್ಣು ಮುಕ್ಕಿರೋದು ನೆನಪಿಲ್ವಾ? 2 ಕೆನ್ನೆಗಳಿಗೂ ನನ್ನಿಂದ ಎಷ್ಟು ಪೆಟ್ಟು ತಿಂದಿದ್ಯಾ ಅಂತ ಲೆಕ್ಕ ಇಟ್ಟಿಲ್ವಾ? ಈಗಲೂ ಹೇಳ್ತೀನಿ ಕೇಳು, ಧರ್ಮಾಧಿಕಾರಿ ಆಗೋದು ನನ್ನ ಮಗ ಕೃಷ್ಣನೇ. ಇಡೀ ಮನೆಯವ್ರೊಕ್ಕೆ ತಗೊಂಡೆ ನನ್ನ ಮಗನ್ನ ಪಟ್ಟಕ್ಕೆ ಕೂರಿಸ್ತೀನಿ. ಧರ್ಮಾಧಿಕಾರಿ ಪಟ್ಟಕ್ಕೇರಕ್ಕೆ ಬರೋದನ್ನ ಚಟ್ಟಕ್ಕೇರಿಸ್ತೀನಿ. ನೀನು ಹೇಳಿದ ಯಾವುದು ಇವತ್ತಿನವರೆಗೂ ನಡೆದಿಲ್ಲ ಶಾಂತನು. ಪ್ರತಿಯೊಂದರಲ್ಲೂ ನಾನು ನಂಬಿರೋ ಆ ಕೃಷ್ಣ ನಿನಗೆ ಸೋಲನ್ನೇ ಕೊಟ್ಟಿರೋದು. ವಿಶ್ವಗೆ ಧರ್ಮಾಧಿಕಾರಿಯಾಗಿ ಮುಂದುವರಿಬೇಡ ಅಂತ ಹೇಳಿದೆ, ಮುಂದುವರೆದ್ನ. ಕೊನೆಗೆ ನನ್ನಿಂದ ಅವನಿಗೆ ಎಂಥ ಉಡುಗೊರೆ ಸಿಕ್ತು ಅಂತ ನಿನಗೆ ಗೊತ್ತಲ್ಲ. ಅದಕ್ಕೆ ತಕ್ಕ ಪ್ರಾಯಶ್ಚಿತ್ತನ ಅನುಭವಿಸೋದಕ್ಕೆ ಸಿದ್ಧವಾಗಿರು. ನೀನಿನ್ನೂ ಅನುಭವಿಸೋದು ತುಂಬಾ ಇದೆ. ಹೌದು, ಧರ್ಮಾಧಿಕಾರಿಯಾಗಿ ಅಧಿಕಾರ ಅನುಭವಿಸ್ತೀನಿ. ನೀನು ಅನುಭವಿಸೋದು ಅಧಿಕಾರ ಅಲ್ಲ, ನರಕಾನ. ಇಲ್ಲೇ ಇರ್ತೀನಿ, ಇದೇ ಮನೆಯಲ್ಲೇ ಇರ್ತೀನಿ. ಈ ಮನೆಗೆ ಹೇಗೆ ಕಾಲಿಡ್ತೀಯೋ ನಾನು ನೋಡ್ತೀನಿ. ಈ ಮನೆ ನಿನಗಿಂತ ನನಗೆ ಸ್ವಂತ. ಹೋಗಿ ಹೇಳು, ರಾಧಿಕಾ ಚಾಲೆಂಜ್ ಮಾಡ್ತಿದ್ದಾಳೆ, ಇನ್ ಮುಂದೆ ಹುಷಾರಾಗಿರ್ಬೇಕಂತೆ ಅಂತ. ನಿನ್ ಮುದ್ದಿನ ತಾಯಿ ಶಾರದಾಗೆ. ನೀನು ನನ್ನ ಮಗ ಇದ್ದ ಹಾಗೇನೆ. ನೀನು ನನ್ನ ಮಗ ಅಂದ್ರ ತುಂಬಾ ಖುಷಿ ಆಗ್ತಾ ಇದೆ. ಖಂಡಿತ ಹೇಳ್ತೀನಿ, ಅಮ್ಮನಿಗೂ ಚಾಲೆಂಜ್ ಅಂದ್ರೆ ತುಂಬಾನೇ ಇಷ್ಟ.
ಶಾರದತೆ ಮಗನ ಹೌದು. ಹೇಳ್ತಿದ್ಯಾ ನೀನು? ಅವನು ಅವ್ರ ಮಗ ಆಗಕ್ಕೆ ಹೇಗೆ ಸಾಧ್ಯ? ನಿಜಾನೇ ಹೇಳ್ತಾ ಇದ್ದೀನಿ, ಅವನು ಶಾರದತ್ತೆ ಮಗನೇ. ಎಂತ ಕೆಲಸ ಮಾಡ್ಬಿಟ್ಟೆ ನಾನು. ಅವಳ ಮಾತನ್ನೆಲ್ಲ ಕೇಳ್ಕೊಂಡ್ ಬಂದ್ಬಿಟ್ಟೆ. ಅವರಿಬ್ರು ಸೇರಿ ನನ್ನನ್ನ ಫೂಲ್ ಮಾಡ್ಬಿಟ್ರು. ನನ್ನನ್ನೇ ಆಟ ಆಡಿಸ್ತಾಳಲ್ಲ ಅವಳು ನಾನು ಸುಮ್ಮನೆ ಬಿಡಲ್ಲ. ಅವಳು ಅತ್ತೆ ಅಲ್ಲ, ದೊಡ್ಡ ಮೋಸಗಾತಿ. ಈಗಲೇ ಏನು ಕೇಳೋದಕ್ಕೆ ಹೋಗ್ಬೇಡ. ನಿನಗೆಲ್ಲ ವಿಷಯ ಗೊತ್ತಾಗಿದೆ ಅಂತ ಅವ್ರಿಗೆ ಗೊತ್ತಾದ್ರೆ ಅವರಿಂದ ಗೊತ್ತಾಗಬೇಕಾಗಿರೋ ಎಲ್ಲ ವಿಚಾರಗಳು ನಮಗೆ ಗೊತ್ತಾಗಲ್ಲ. ಛೇ, ಆ ಶಾರದಾ ಮನೆಯಲ್ಲಿ ಶಾಂತನು ಯಾಕೆ ಬಿಚ್ಚಾಯ್ತಿರ್ತಾನೆ ಅನ್ನೋ ಸಣ್ಣ ಅನುಮಾನ ಕೂಡ ಬರಲಿಲ್ಲ ನನಗೆ. ಇಲ್ಲಿವರೆಗೂ ನನ್ಗೆ ಯಾಕೆ ಯಾರು ಹೇಳಲಿಲ್ಲ? ಯಾರಿಗೂ ಗೊತ್ತಿರಲಿಲ್ಲ. ಶೀಲಾ ಮತ್ತೆ ನಂಜುಗುಡಿಗೂ ಇತ್ತೀಚೆಗೆ ಗೊತ್ತಾಗಿತ್ತು. ಶೀಲಂ ನಂಜುಗುಡಿಗೂ ಈ ವಿಷಯ ಗೊತ್ತಿತ್ತ? ನಂಜುಗುಡಿಗೆ ಈ ವಿಷಯ ಗೊತ್ತಿದ್ರು ಶಾಂತನು ಗೂಟ್ ಹಿಡಿಯೋ ಕೆಲಸ ಮಾಡ್ತಿದ್ದ.